ಬರ್ತೀನಿ. ಬಾಯ್. ಸರಿ ಪಾಪ, ಹೋಗಿ ಬರ್ತೀನಿ. ಇದೇ CT100 ಅಂತ ಯಾರೋ ಲಾಸ್ಟ್ ವ್ಲಾಗಲ್ಲಿ ಕಮೆಂಟ್ ಹಾಕಿದ್ರಿ. ಲಾಸ್ಟ್ ವ್ಲಾಗಲ್ಲ ಅಥವಾ ಈಗ ರೀಸೆಂಟ್ ವ್ಲಾಗ್ಸಲ್ಲಿ ಅದರಲ್ಲ ಕಮೆಂಟ್ ಹಾಕಿದ್ರಿ ಗೈಸ್. ಏನಂತ ಅಂದ್ರೆ, ಬ್ರೋ ನೀವು ಹೆಡ್ಫೋನ್ ಯಾವ್ದು ಯೂಸ್ ಮಾಡ್ತೀರಾ ಅಂತ ಕಮೆಂಟ್ ಹಾಕಿದ್ರಿ. ಬೋಟ್ ನಿರ್ವಾಣ 751. ಆದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕಿದ್ರೆ ಚೆಕ್ ಮಾಡಿರಿ. ತಗೊಳ್ಳೋದಾದ್ರೆ ತಗೊಳ್ಳಿ. ಬೆಳಗ್ಗೆ ಬೇರೆ ಲೇಟಾಗಿ ಎದ್ದೆ ಗುರು. 6:30 ಎದ್ಬಿಟ್ಟು ಇವತ್ತಿನ ವ್ಲಾಗು ಎಡಿಟ್ ಎಲ್ಲ ಮಾಡಿ ಅಂತೂ ಫೈನಲ್ ಆಗಿ ಅಪ್ಲೋಡ್ ಮಾಡಿದ್ದು. ಸೊ ಅದಕ್ಕೆ ಇವಾಗ ಜಿಮ್ಮಿಗೂ ಈಗ ಸ್ವಲ್ಪ ಲೇಟಾಗಿ ಹೋಗ್ತಿದ್ದೀನಿ. ಟೈಮ್ ಬಂದು ವಾಚೆ ಹಾಕೊಂಡಿಲ್ಲ. ಅಮ್ಮ ಅಲ್ಲಿ ವಾಚೆ ಇಟ್ಕೊಡಮ್ಮ, ಅಲ್ಲಿ ಸೋಫಾ ಮೇಲೆ ಹಾಕಿರ್ತಾರೆ. ಕೊಡು, ಇದರಲ್ಲಿ ನಿಮಿಷ ನೋಡ್ಕೋಬೇಕು. ಸರಿ ಬಾರಮ್ಮ, ಹಂಗೆ ಗೇಟ್ ಹಾಕಬಾ. ಜಿಮ್ಮಿಂದ ಡೈರೆಕ್ಟು ನಮ್ಮ ಮನೆ ಫ್ರಿಡ್ಜ್ ಡೋರು ಗೈಸ್. ನಮ್ಮಮ್ಮ ಇಲ್ಲಿ ಪ್ರೋಟೀನ್ ಶೇಕ್ ಮಾಡಿ ಇಲ್ಲಿ ಇಟ್ಟವ್ರೆ. ನಮ್ಮಮ್ಮ ಅಡುಗೆ ಮೇಲೆ ನಿನ್ಕೊಂಡಿಲ್ಲ, ಏನೋ ಮಾಡ್ತಾರೆ. ಏನಮ್ಮ ಮಾಡ್ತಿದ್ಯಾ? ಚಿತ್ರಗೊಜ್ಜು ಗೈಸ್. ನಮ್ಮ ಮನೇಲಿ ಇವತ್ತು ಟಿಫನ್ನು ಚಿತ್ರಾನ್ನ ಗೈಸ್. ಈರುಳ್ಳಿನ ಉದ್ದುದ ಕುಯ್ಯೋದಲ್ವೇನಮ್ಮ? ಸಿಂಗಲ್ ಓ, ನನಗೆ ಹೊರ್ಗಡೆ ಮಾಡ್ಕೊಳ್ಳ. ಇದು ಎಷ್ಟೊತ್ತಮ್ಮ ಇರ್ತದೆ? ಉದ್ದುದ ಈರುಳ್ಳಿ ಹಾಕ ಗೈಸ್. ನಂಗೆ ಏನ್ ಗೊತ್ತಾ, ಈ ಮದ್ವೆ ಗೃಹ ಪ್ರವೇಶ ಇವೆಲ್ಲ ನಂಗೆ ಆಗಲ್ಲ ಗುರು, ಆಯ್ತಾ. ನಮ್ಮಮ್ಮ ನನ್ನನ್ನು ಎಷ್ಟು ಫೋರ್ಸ್ ಮಾಡ್ತಾರೆ ಅಂದ್ರೆ, ಬಾ ಹೋಗಿ ಬರೋಣ ಅಂತ. ಅಂದರೆ ಏನಕ್ಕಾಗಲ್ಲ ಅಂದರೆ, ಆ ಬಟ್ಟೆ ಹಾಕೋದಿದೆಯಲ್ಲ, ಏನೋ ಅನ್ಕಂಫರ್ಟ್ ಅವೆಲ್ಲ. ಅದೇ ನೀನು ಪಪ್ಪ ಹೋಗಿ ಬನ್ನಿ. ಅಯ್ಯೋ ನೋಡಿ, ಯಾವಾಗ ನೋಡು ಮದ್ವೆ ಅಂತೀಯಲ್ಲ, ಗೊತ್ತಾಗಲ್ವಾ? ಫಸ್ಟ್ ದುಡ್ಡು ಮಾಡು ಅನ್ನಲ್ಲ ನೀನು, ಮದ್ವೆ ಅಂತೀಯ. ಗೈಸ್, ನಮ್ಮಮ್ಮ ಗಿಫ್ಟ್ ಪ್ಯಾಕನ್ನೀಗ ರೆಡಿ ಮಾಡ್ತವ್ರೆ. ಗಿಫ್ಟ್ ಪೇಪರ್ಸ್ ಎಲ್ಲ ಈಗ ಹೋಗಿ ತಗೊಬಿಟ್ಟು ಬಂದ. ಆದರೆ ಪ್ಲಾಸ್ಟರ್ ನಮ್ಮ ಮನೇಲಿ ಇಲ್ಲ. ಅದಕ್ಕೆ ನಾನು ಹೇಳ್ತಿದ್ದೀನಿ ನಮ್ಮಮ್ಮಂಗೆ, ಈಗ ಗಿಫ್ಟ್ ಕೊಟ್ಟರೆ ಅವರ ಕವರ್ ಬಿಚ್ಚಲೇಬೇಕು. ಅದಕ್ಕೆ ನಾನು ಏನಂತಿದ್ದೀನಿ ಅಂದರೆ, ಸುಮ್ಮನೆ ಹಿಂಗೆ ಫೋಲ್ಡ್ ಮಾಡಿಕೊಡು ಗೈಸ್. ಇವಾಗ ನಾನು ಅಪ್ಪ ಅಮ್ಮ ಈಗ ಮದುವೆ ಛತ್ರ ಕಡೆಗೆ ಈಗ ಹೋಗ್ತಿದ್ದೀವಿ. ಟೈಮ್ ಬಂದು ಇಷ್ಟೊಂದು 7:30 ಆಗೈತೆ ಗೈಸ್. ವ್ಲಾಗ್ ಆ್ಯಕ್ಚುಲಿ ಇನ್ನೂ ಮಾಡಬೇಕಿತ್ತು, ಬಟ್ ಸ್ವಲ್ಪ ಕೆಲಸಗಳಿದ್ವು ಗೈಸ್. ಆ ಕೆಲಸಗಳಿಂದ, ಆ ಗಡಿಬಿಡಿಯಿಂದ ವ್ಲಾಗು ಮಾಡೋಕ್ಕಂತೂ ಆಗಲೇ ಇಲ್ಲ. ಅದಕ್ಕೆ ಡೈರೆಕ್ಟು ಮದುವೆಗೆಲ್ಲ ರೆಡಿ ಆಗಿಬಿಟ್ಟು ಡೈರೆಕ್ಟ್ ಇಲ್ಲಿ ಛತ್ರ ಕಡೆಗೆ ಬಂದಿದ್ದೀವಿ ಗೈಸ್. ಚೌಟ್ರಿ ಕಡೆಗೆ ಬಂದಿದ್ದೀವಿ ಗೈಸ್. ನಮ್ಮಮ್ಮನೂ ರೆಡಿ ಆಗೋರೆ. ನಾನಂತೂ ಫುಲ್ ಸಿಂಪಲಾಗಿ ರೆಡಿಯಾಗಿದ್ದೀನಿ ನೋಡಿ. ಸೇಮ್ ಕಾಲೇಜಿಗೆ ಹೋಗ್ತೀನಲ್ಲ, ಸೇಮು ಹಂಗೆ ರೆಡಿಯಾಗಿದ್ದೀನಿ ಸದ್ಯ ಗುರು. ಈ ಏನಂದರೆ, ಈ ಶರ್ಟೆಲ್ಲ ಏನು ಹಾಕೊಂಡಿಲ್ಲ. ನಮ್ಮ ಅಪ್ಪನೂ ಅಷ್ಟೇ ರೆಡಿ ಆಗೋರೆ. ನಾನು ಬರೋದು ಕರೆಕ್ಟ್. ನಾನು ನಮ್ಮಪ್ಪ ಸಿಂಪಲಾಗಿ ಬಂದಿದ್ದೀವಿ. ನಮ್ಮಮ್ಮನೇ ಗ್ರ್ಯಾಂಡಾಗಿ ರೆಡಿ ಆಗ್ಬಿಟ್ಟು ಬಂದಿರೋದು. ಮದುವೆ ಹೆಣ್ಣಿಯವ್ರ ತಾಯಿ ಇವರು. ಆಂಟಿ ಹಾಯ್ ಹೇಳಿ. ಅಂಕಲ್ ಏನು ಫುಲ್ ಜಿಗಿ ರೆಡಿ ಆಗಿದ್ದಾರೆ. ಅಂಕಲ್ ಫುಲ್ ಸ್ಮಾರ್ಟ್ ಆಗಿ ಕಾಣ್ತಿದ್ದೀರಾ. ಇಲ್ಲೇ ಅಪ್ಪ. ಇರ್ಲಿ ಬಿಡಿ ಅಂಕಲ್, ಬರ್ತೀವಿ ಅಂಕಲ್. ಗೈಸ್, ಇದು ಚೌಟ್ರಿ ಇರೋದು ನಮ್ಮ ರಾಘು ಮನೆ ರೋಡ್ ಹತ್ರನೇ ಇರೋದು ಇದು ಚೌಟ್ರಿ. ಇಲ್ಲಿ ಒಂದು 4 ಹೆಜ್ಜೆ ಹೋದ್ರೆ ಇಲ್ಲೇ ನಮ್ಮ ರಾಘು ಅವ್ರ ಮನೆ. ಈಗ ಅವ್ರಿಗೂ ಈಗ ಫೋನ್ ಮಾಡಿದ್ದೀನಿ ಬರೋತ್ಲಾಗಿ ಇಲ್ಲೇ ಊಟಕ್ಕೆ ಅಂತ. ಸೊ ಬರ್ತಾರೆ ಗೈಸ್. ಅಲ್ಲಿ ಲೈಟು ನಮ್ಮ ಕಡೆನೇ ಬಿಟ್ಟವ್ರ. ಲೈಟ್ ಆನ್ ಮಾಡಿ ಮುಖಕ್ಕೆ ಹೆಂಗೆ ಹೊಡಿತೈತೆ ಅಂದರೆ ನೋಡಿ. ಈಗ ನಮ್ಮಮ್ಮ
ಜಾಸ್ತಿ ಮನೆ ಒಳಗಡೆನೆ ಇದ್ದು ಬಿಸಿಲೇ ನೋಡಿಲ್ವಲ್ಲ, ಅದಕ್ಕೆ ನಮ್ಮ ಅಮ್ಮಂಗೆ ಈಗ ಕಣ್ಣು ಕ್ಲೀನಾಗಿ ಬಿಡೋಕ್ಕೆ ಆಗ್ತಿಲ್ವಂತೆ. ನೀನು ಪಪ್ಪ ಈಗ ಹಂಗೆ ಒಂದು ರ್ಯಾಂಪ್ ವಾಕ್ ಮಾಡಿ ಪಪ್ಪ ರೆಡಿ ಆಗೈತೆ. ಸಪ್ತ ಸಾಗರ ದಾಚೆ ಎಲ್ಲೋ. ದಯಾ ನೋಡ್ರಿ ಈ ಕಡೆ, ನಂಗೆ ಗೊತ್ತು ದಯಾ ನೀನು ಬರ್ತೀಯ ಅಂತ ಗೊತ್ತಿತ್ತು ದಯಾ. ಗೈಸ್ ನಮ್ದು ಹಿಂಗೆ ಫೋನ್ ಮಾಡಿದ್ನ ಬಾದೆ ಹಿಂಗೆ ಅಂದರೆ ಯಾಕೆ ಬರಲಿ ನಾನು ಅಂದ್ಬಿಟ್ಟು ಕಟ್ಟೆ ಮಾಡೋದ ಫೋನು. ಯಾಕೆಂತ ನಂಗೆ ಆಮೇಲೆ ಗೊತ್ತಾಯ್ತು. ಯಾಕೆ ಹೇಳಿ ರೀಸನು, ಇಲ್ಲಿ ಕಾಲರ್ ಹಿಂದೆ ಇದೆ. ಬಾರ ಗಂಡೆ ಹಣ್ಣು ನೋಡೋಣ. ಬಾ ನೋಡಿ ನಮ್ಮ ಶರತ್ ರೆಡಿ. ದಯಾ ನಿಮ್ದು ಇದಕ್ಕಿಂತ ಡೂಮ್ ಮಾಡ್ಸನ್ ಬನ್ನಿ ಮದುವೆ. ಹಾಂ ಗೈಸ್ ಮದುವೆ ಹೆಣ್ಣು ಈಸ್ ಇಯರ್. ಅಲ್ಲೆಲ್ಲ ಪಿಂಕ್ ಸೀನಿಯರ್ ಕಣೋ. ನನಗಿಂತ ಮುಗಿಸಿ 3 years ಸೀನಿಯರ್. ಗೈಸ್ ನಮ್ಮ ದಯಾ ಸ್ವಲ್ಪ ಜಿಮ್ ಎಲ್ಲ ಮಾಡಿ ಸ್ವಲ್ಪ ಬಾಡಿ ಎಲ್ಲ ನೋಡಿ ಶರ್ಟ್ ಎಲ್ಲ ಸ್ವಲ್ಪ ಟೈಟ್ ಆಗ್ತಿದೆ. ನಮ್ಮ ಶರತ್ ಮಾಡ್ತೇನೆ ಇದು ಇನ್ನೂ ಹಂಗೆ ಲೂಸಲ್ಲ ಐತಪ್ಪ. ಹಂಗಂಗೆ ಗ್ಯಾನ್ ಗೆಡ್ತಾನಪ್ಪ. ನಮ್ಮ ರಾಘುಗೂ ಈಗ ಏನೇನೋ ಜ್ಞಾಪನ ಆಗ್ತೈತೆ ಅನ್ಸುತ್ತೆ. ಬ್ರೋ ಐ ಕ್ಯಾನ್ ರೀಡ್ ಯುವರ್ ಮೈಂಡ್ ಬ್ರೋ. ನಿಂದು ಯಾವಾಗ ಏನೇನು ಯೋಚನೆ ಮಾಡ್ತೀಯ ಅಂತ ಐ ಕ್ಯಾನ್ ಗೆಟ್ ಇಟ್. Happy married life.